ಎಲ್ರಿಗೂ ನಮಸ್ಕಾರ. ಬಹಳಷ್ಟು ಜನ ನನಗೆ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ. ಆದರೆ ನಾನು ಪ್ರತಿಯೊಬ್ಬರಿಗೂ ಕಾಲ್ ಮುಖಾಂತರ ಫೋನ್ ಮಾಡಿ ನಿಮಗೆ ಪ್ರತಿಯೊಂದು ವಿಷಯನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ಸ್ಕಿಪ್ ಮಾಡ್ತೀರಾ ನೋಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಇಲ್ಲಿ ನಿಮಗೆ ಕ್ಲಾರಿಫೈ ಆಗೇ ಆಗುತ್ತೆ. ಇನ್ನು ಬಹಳಷ್ಟು ಜನ ನನ್ನ ಕೇಳ್ತಾ ಇದ್ದೀರಾ, ಮೇಡಮ್ ನೀವು 4,000, 10,000, 12,000 ದುಡ್ದಿದ್ದೀನಿ ಅಂತ ಹೇಳ್ತಿರಲ್ಲ, ನಿಜಾನಾ ಅಂತ ಹೇಳಿ. ಸೊ ಅದ್ರದ್ದು ಪ್ರೂಫ್ ಕೂಡ ನಾನಿಲ್ಲಿ ಕೊನೆಯಲ್ಲಿ ನಿಮಗೆ ಮುಂದೆ ತೋರಿಸ್ತೀನಿ. ನಾನು ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಫೋನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ವರ್ಕ್ ಮಾಡಬೇಕು ಅಂತ ಪ್ರತಿಯೊಂದು ನಾನಿಲ್ಲಿ ಗೈಡ್ ಮಾಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಸೊ ನಾನು ವರ್ಕ್ ಮಾಡ್ತಿರೋ ಕಂಪನಿ ಇದು. ಈ ಕಂಪನಿಯಲ್ಲಿ ನಾನು ಇವಾಗ ಆಲ್ರೆಡಿ ಒಂದು 2 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಈ ಪ್ಲಾಟ್ಫಾರ್ಮಲ್ಲಿ ಸ್ಟೂಡೆಂಟ್ಸು, ಹೌಸ್ ವೈಫ್ಸು ಮತ್ತು ಜಾಬ್ಗೆ ಹೋಗ್ತಿರೋರು ಕೂಡ ವರ್ಕ್ ಮಾಡ್ಬೋದು. ಇನ್ನು ಸ್ಟೂಡೆಂಟ್ಸ್ ಆಗಿದ್ರೆ ಒಂದು 10th ಪಾಸ್ ಹಾಕಿದ್ರೆ ಉತ್ತಮ, ಅವ್ರಿಗೂ ಒಂದು ಹೆಲ್ಪ್. ಸೊ ನಾನು ಇದುವರೆಗೂ ಅರ್ನ್ ಮಾಡಿರೋ ಇನ್ಕಮ್ನ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದೆಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಆಯ್ತಾ. ಸೊ ಈ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ನನಗೆ ಒಂದು ವೀಕಲ್ಲಿ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ನನಗೆ 12,000 ಬಂದಿತ್ತು. ಬಟ್ ನನಗೆ ಅಕೌಂಟ್ಗೆ ಕ್ರೆಡಿಟ್ ಆಗಿದ್ದು ಮಾತ್ರ 11,400 ರೂಪಾಯಿ. ಸೊ ಯಾಕೆ 11,400 ರೂಪಾಯಿ ಅಂದರೆ ಅದು 5% ಟ್ಯಾಕ್ಸ್ ಕಟ್ಟಾಗಿ ನನ್ನ ಅಕೌಂಟಿಗೆ ಬಂದಿರೋದು. ಇವಾಗ 5% ಏನು ಟ್ಯಾಕ್ಸ್ ಅಂದರೆ, ಈ ಕಂಪನಿ ಬಂದು MCA ಗವರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿ. ಇವಾಗ MCA ಅಂದ್ರೆ ಏನಂದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ರಿಜಿಸ್ಟರ್ ಆಗಿರೋದು. ಇನ್ನ ಇದನ್ನ ನಾವು ಯಾವ ರೀತಿ ಚೆಕ್ ಮಾಡ್ಬೋದು ಅಂದ್ರೆ, ಈ ತರ ನೀವು mca.gov.in ಅಂತ ಹೋಗ್ಬಿಟ್ಟು ಅಲ್ಲಿ ಕಂಪನಿ ಹೆಸರನ್ನ ಹಾಕಿದ್ರೆ ನಿಮಗೆ ಇದು ಕಂಪನಿ ರಿಜಿಸ್ಟರ್ ಯಾವಾಗಿಂದ ಆಗಿದೆ, ಎಷ್ಟು ವರ್ಷದಿಂದ ಇದೆ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ. ನೀವು ಕೂಡ ಚೆಕ್ ಮಾಡ್ಬೋದು. ಇನ್ನು ಯಾರಿಗೆಲ್ಲ ಇದು ಲೀಗಲ್ಲ, ಸೇಫಾ ಅಂತ ಭಯ ಇರುತ್ತಲ್ಲ, ಅವ್ರಿಗೆ ಇಲ್ಲಿ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ನಾವು ಹೋಗೋಣ ನೆಕ್ಸ್ಟ್ ಇನ್ ಟಾಪಿಕ್ಗೆ. ಸೊ ಏನಪ್ಪ ಬಿಸ್ಗುರು ಕಂಪನಿ ಅಂದರೆ, ಕೋವಿಡ್ ಟೈಮ್ ಬಂದಾಗ ಪ್ರತಿಯೊಂದು ಕೂಡ ಆನ್ಲೈನ್ ಬಂತು. ಪ್ರತಿಯೊಂದು ಬಿಸ್ನೆಸ್ ಕೂಡ ಆನ್ಲೈನ್ ಆಯಿತು. ಇವಾಗ ಎಜುಕೇಷನ್ ಇರಲಿ, ಅಥವಾ ಒಂದು ಫುಡ್ ಡೆಲಿವರಿದಿರಲಿ, ಅಥವಾ ಒಂದು ಪೇಮೆಂಟ್ ಇರಲಿ, ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ಒಂದು ಬಂದ್ಬಿಟ್ಟು ನಮಗೆ ಆನ್ಲೈನ್ ಬಂತು, ಸರಿನಾ. ಸೊ ಇವಾಗ ಕೋವಿಡ್ ಹಿಟ್ ಆದಮೇಲೆ ಬಹಳಷ್ಟು ಕಂಪನಿಗೆ ಒಂದು ರಿಯಲೈಸನ್ ಏನಾಗಿತ್ತು ಅಂದರೆ, ನಾವು ಬಿಸ್ನೆಸ್ ಮಾಡಬೇಕಂದ್ರೆ ನಾವು ಆನ್ಲೈನ್ ಇರಬೇಕು ಅನ್ನೋದು ಅರ್ಥ ಆಯಿತು. ಆನ್ಲೈನ್ ಇದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ಸು ಎಲ್ಲ ಹಾಕ್ಬೋದು. ಯಾಕಂದ್ರೆ ಜನ ಇರೋದೇ ಆನ್ಲೈನ್. ಇವಾಗ ಪ್ರೆಸೆಂಟ್ ಆಗಿ ಹೇಳ್ಬೇಕಂದ್ರೆ 5.5 ಕೋಟಿ ಜನ ಆನ್ಲೈನ್ ಪ್ರತಿದಿನ ಇರ್ತಾರೆ ಅಂತೆ. ಸೊ ಬಿಲಿಯನ್ ಜನ ಆನ್ಲೈನ್ ಇರ್ತಾರೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಆನ್ಲೈನ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಎಲ್ಲ ಬರೋದಿಲ್ಲ, ಆಡ್ಸ್ ಹಾಕೋದಕ್ಕೆಲ್ಲ ಬರೋದಿಲ್ಲ, ಸರಿನಾ. ಸೊ ಆ ಎಜುಕೇಶನ್ ಇವಾಗ ಹ್ಯಾಂಡ್ರಿಡ್ ಎಜುಕೇಶನ್ ಇಲ್ಲಿ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದೆ, ಸರಿನಾ. ಇವಾಗ ಇದರಲ್ಲಿ 26 ಕೋರ್ಸ್ ಇದೆ ಟೋಟಲ್ ಏನು ಎಜುಕೇಶನ್ ಪ್ರೊವೈಡ್ ಮಾಡ್ತಾ ಇರೋದು. ಕೋರ್ಸ್ನ 4 ಬಂಡಲ್ ಅಲ್ಲಿ ಡಿವೈಡ್ ಮಾಡಿ. ನಮ್ಮ ಬಿಸ್ಗುರ್ ಸ್ಕೂಲಲ್ಲಿ ಬಹಳ ಒಂದು ಅಫೋರ್ಡಬಲ್ ಪ್ರೈಸ್, ತುಂಬಾ ಕಡಿಮೆ ಬೆಲೆಗೆ ನಮಗೆ ಈ ಕೋರ್ಸಸ್ ಸಿಗ್ತಾ ಇದೆ. ಯಾಕಂದ್ರೆ ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ ಆನ್ಲೈನ್ ಎಷ್ಟು ಒಂದೊಂದು ಕೋರ್ಸಿಗೆ ಎಷ್ಟೆಷ್ಟು ಪ್ರೈಸ್ ಇದೆ ಅಂತ. ಇದರಲ್ಲಿ ಏನೆಲ್ಲ ಕೋರ್ಸ್ ಇದೆ ಅಂದ್ರೆ, ಫೇಸ್ಬುಕ್ ಆಡ್ಸು, ಗೂಗಲ್ ಆಡ್ಸು, ಮತ್ತೆ ಕಂಟೆಂಟ್ ರೈಟಿಂಗು, ಕಾಪಿ ರೈಟಿಂಗು, ಡಿಜಿಟಲ್ ಮಾರ್ಕೆಟಿಂಗು, ಟೋಟಲಿ ಎಲ್ಲ ನಿಮಗೆ ಇವಾಗ ಏನು ಟ್ರೆಂಡಿಂಗ್ ಸ್ಕಿಲ್ಸ್ ಇದೆ ಅದೆಲ್ಲ ಇದರಲ್ಲಿದೆ. ಬೇಕಾದ್ರೆ ನೀವು ಇಂಡಿವಿಜುವಲ್ ಆಗಿ ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಈ ವಿಡಿಯೋ ನೋಡಿದ್ಮೇಲೆ ಎಷ್ಟು ಪ್ರೈಸ್ ಇರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಈ ಕೋರ್ಸಸ್ ಕಲ್ತ್ಕೊಂಡು ಏನಪ್ಪ ಯೂಸ್ ಅಂದ್ರೆ, ಫ್ರೀಲಾನ್ಸಿಂಗ್ ಅಲ್ಲಿ ಬಹಳಷ್ಟು ಸ್ಕೋಪ್ ಇದೆ ಕೋರ್ಸಸ್ ಯೂಸ್ ಮಾಡಿಕೊಂಡು. ನಾನು ಆಲ್ರೆಡಿ ಹೇಳಿದ್ನಲ್ಲ, ಕಂಪನಿಗಳಿಗೆ ಸರ್ವಿಸಸ್ ಬೇಕಾಗ್ತಾ ಇರುತ್ತೆ. ಸೊ ಫ್ರೀಲಾನ್ಸರ್ಸ್ ಅದನ್ನ ಮಾಡ್ಕೊಡ್ತಾರೆ. ಒಂದು ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಇಲ್ದಿರ ಒಂದು ಫ್ರೀಲಾನ್ಸಿಂಗ್ ಅಲ್ಲಿ ಅವ್ರು ಎಷ್ಟು ಕಂಪನಿ ಬೇಕಾದ್ರೂ ಕೆಲಸ ಮಾಡ್ಬೋದು. ಸೊ ಫ್ರೀಲಾನ್ಸಿಂಗು ಬಹಳ ಸ್ಕೋಪ್ ಇದೆ ಅಂತ ಇಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ದೀನಿ ಇದನ್ನು. ಸೊ ಇದಾದ್ಮೇಲೆ ನಾವು ಸರಿ ನಮಗೆ ಫ್ರೀಲಾನ್ಸಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದು ಮಾಡ್ಬೋದು. ಏನಪ್ಪ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ, ಇದೇ ಬಿಸ್ಗುರುಕುಲ್ದು ಏನು 4 ಬಂಡಲ್ ಇದೆಯಲ್ಲ, ಆ ಕೋರ್ಸಸ್ನ ನಾವು ಫರ್ದರ್ ಪ್ರಮೋಟ್ ಮಾಡಿ ನಮಗೆ ನಮ್ಮ ಕಡೆಯಿಂದ ಸೇಲ್ ಆದಾಗ ನಮಗೆ ಕಮಿಷನ್ ಅನ್ನೋದು ಬರುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ನಿಮಗೆ ಕೋರ್ಸಸ್ನ ಪ್ರೈಸಸ್ನ ತಿಳಿಸ್ಕೊಡ್ತೀನಿ. ಸೊ ಫೈನಾನ್ಸ್ ಮಾಸ್ಟ್ರಿದು ಆನ್ಲೈನ್ ಪ್ರೈಸ್ ಬಂದ್ಬಿಟ್ಟು ವೆಬ್ಸೈಟ್ಗೆ ನೀವು ಡೈರೆಕ್ಟಾಗಿ ಹೋದರೆ ಬಿಸ್ಗುರುಕುಲ್ ಪ್ರೊವೈಡ್ ಮಾಡೋದು 19,999 ಅಂದರೆ 20,000. ನೀವು ನನ್ನ ಕೂಪನ್ ಕೋಡ್ ಹಾಕಿ ನೀವು ಲಾಗಿನ್ ಆದರೆ ನಿಮಗೆ 30% ಆಫ್ ಸಿಗುತ್ತೆ. ಅದು 15,000. ಆಮೇಲೆ ಇನ್ನು ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಬಂದ್ಬಿಟ್ಟು ನಿಮಗೆ 15,999 ಆಗುತ್ತೆ. ಬಟ್ ನನ್ನ ಕಡೆಯಿಂದ ನಿಮಗೆ 30% ಆಫರ್ ಹೋಗ್ಬಿಟ್ಟು ನಿಮಗೆ ಇನ್ನು 11,000 ರೂಪಾಯಿ ಅದ್ರ ಪ್ರೈಸ್ ಬೀಳುತ್ತೆ.
ಇಲ್ಲ ಸಿಂಧು, ನನಗೆ ಇದು ಕೂಡ ಜಾಸ್ತಿ ಆಯಿತು ಪೇ ಮಾಡೋಕ್ಕೆ, ಸ್ವಲ್ಪ ಕಡಿಮೆ ಇರೋದಾದ್ರೆ ಹೇಳಿ, ನಾನು ಕಡಿಮೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅನ್ನೋರಿಗೆ ಟ್ರಾಫಿಕ್ ಮಾಸ್ಟ್ರಿ ಇದೆ. ಟ್ರಾಫಿಕ್ ಮಾಸ್ಟ್ರಿ ಪ್ರೈಸ್ ಬಂದುಬಿಟ್ಟು ನಿಮಗೆ ವೆಬ್ಸೈಟ್ ಪ್ರೈಸ್ ಬಂದುಬಿಟ್ಟು ನಿಮಗೆ 9,000ವರೆಗೂ ಇರುತ್ತೆ. ನಿಮಗೆ 30% ಆಫರ್ ನನ್ನ ಕಡೆಯಿಂದ ಹೋಗಿ ನಿಮಗೆ 6,000 ರೂಪಾಯಿ ಬೀಳುತ್ತೆ. ಇನ್ನು ಇದು ಆಗೋದಿಲ್ಲ, ನನಗೆ ಇನ್ನು ತುಂಬ ಕಡಿಮೆಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿನ ಚೂಸ್ ಮಾಡ್ಬೋದು. ಬ್ರ್ಯಾಂಡಿಂಗ್ ಮಾಸ್ಟ್ರಿದು ಪ್ರೈಸ್ ಬಂದುಬಿಟ್ಟು ನಿಮಗೆ 6,000 ಬೀಳುತ್ತೆ. ಬಟ್ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ 3,500 ರೂಪಾಯಿ, ಜಸ್ಟ್ 3,500 ರೂಪಾಯಲ್ಲಿ ನಿಮಗೆ ಈ ಕೋರ್ಸ್ ಸಿಗುತ್ತೆ. ಸೊ ಹೀಗೆ ಪ್ರತಿಯೊಂದು ನಾನು ಕ್ವೆಶನ್ ಇಲ್ಲಿ ಆನ್ಸರ್ ಮಾಡಿದ್ದೀನಿ ಅನ್ಕೊಳ್ತೀನಿ. ಇನ್ನು ಕೆಲವರಿಗೆ ಡೌಟ್ ಇರೋರು ನನಗೆ ಈ ಮೇಲೆ ಕಾಣಿಸ್ತಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಅಲ್ಲಿ ನೀಟಾಗಿ ರಿಪ್ಲೈಯನ್ನು ಕೊಡ್ತೀನಿ. ಏನೇ ಡೌಟ್ ಇದ್ರೂ ನೀವು ನನಗೆ ಕೇಳ್ಬೋದು. ಇನ್ನು ನನಗೆ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ, ನಾನು ಬೇಗ ಸ್ಟಾರ್ಟ್ ಮಾಡಬೇಕು ಅನ್ನೋರು ಈ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಪ್ರತಿಯೊಂದು ಬಂಡಲ್ದು ಲಿಂಕ್ ಕಳಿಸಿದ್ದೀನಿ. ನೀವು ಅಲ್ಲಿಂದ ಯಾವ ಬಂಡಲ್ ಬೇಕೋ ಅದು ಚೂಸ್ ಮಾಡಿಕೊಂಡು ಈ ರೀತಿ ಲಾಗಿನ್ ಆಗಿಬಿಟ್ಟು ಪೇ ಮಾಡಿಬಿಟ್ಟು ನನಗೆ ಸ್ಕ್ರೀನ್ಶಾಟ್ ಕಳಿಸಿ. ಸ್ಕ್ರೀನ್ಶಾಟ್ ಕಳಿಸೋದನ್ನು ದಯವಿಟ್ಟು ಮರಿಬೇಡಿ. ಸ್ಕ್ರೀನ್ಶಾಟ್ ಕಳಿಸಿದ್ಮೇಲೆ ನಾನು ನಿಮಗೆ ಫರ್ದರ್ ನೆಕ್ಸ್ಟ್ KYC ಎಲ್ಲ ಹೇಗೆ ಮಾಡೋದು ಅಂತ ಹೇಳಿ ಗೈಡ್ ಮಾಡ್ತೀನಿ. ಥ್ಯಾಂಕ್ ಯು.